ನಾರ್ಮಲ್ ಆಗಿ ಸಿನಿಮಾದಲ್ಲಿ ಮೇನ್ ಲೀಡ್ ಅಲ್ಲಿ ಹೀರೋಗಳನ್ನ ನೋಡಿ ಎಂಜಾಯ್ ಮಾಡೋದು ವಾಡಿಕೆ. ಆದ್ರೆ ಅವಾಗ ಮಾತ್ರ ಲೇಡೀಸ್ ಗಳು ಮೇನ್ ಲೀಡ್ ಅಲ್ಲಿ ಕಾಣಿಸ್ಕೊಂಡು ಎಂಟರ್ಟೈನ್ ಮಾಡೋದು ಕಡಿಮೆ. ಅದೇ ಗುಂಪಲ್ಲಿರುವಂತ ಇನ್ನೊಂದು ಸಿನಿಮಾ ಇವಾಗ ರಿವಾಲ್ವರ್ ರೀಟಾ. ಕೀರ್ತಿ ಸುರೇಶ್ ಅವರು ಆಕ್ಟ್ ಮಾಡಿರೋ ಈ ಸಿನಿಮಾ ಹೆಂಗಿತ್ತು ಅಂತ ಕೇಳೋದಾದ್ರೆ ನೆಕ್ಸ್ಟ್ ಲೆವೆಲ್. ಈ ತರ ಮೇನ್ ಲೀಡ್ ಅಲ್ಲಿ ಲೇಡೀಸ್ ಗಳ ಆಕ್ಟ್ ಮಾಡಿರೋ ಸಿನಿಮಾಗಳನ್ನ ತುಂಬಾ ನೋಡಿದೀನಿ. ಅದರಲ್ಲಿ ಒನ್ ಆಫ್ ದ ಬೆಸ್ಟ್ ನಯನತಾರ ಅವರ ಈ ಮೈಕಾ ನುಡಿಗಳು ನೆಕ್ಸ್ಟ್ ಲೆವೆಲ್ ಅಂದ್ರೆ ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ ಆ ಸಿನಿಮಾ. ಆದ್ರೆ ಇಲ್ಲಿ ಸ್ವಲ್ಪ ಫ್ಯಾಮಿಲಿ ಡ್ರಾಮಾ ಕಾಮಿಡಿ ಸ್ವಲ್ಪ ಜಾಸ್ತಿ ಇದೆ, ಕ್ರೈಮ್ ಅಷ್ಟೊಂದಿಲ್ಲ. ಇನ್ನ ಈ ಸಿನಿಮಾ ಇರೋದು 2 ಗಂಟೆ 22 ನಿಮಿಷ. ಆರಾಮಾಗಿ ಫ್ಯಾಮಿಲಿ ಜೊತೆ ಕೂತ್ಕೊಂಡು ಟೈಮ್ ಪಾಸ್ ಮಾಡಬಹುದು ಈ ಸಿನಿಮಾನ. ಕೀರ್ತಿ ಸುರೇಶ್ ಅವ್ರನ್ನ ಈ ರೀತಿ ಒಂದು ಆಕ್ಷನ್ ಸಿನಿಮಾದಲ್ಲಿ ನೋಡ್ಬಿಟ್ಟು ತುಂಬಾನೇ ದಿಲ್ ಖುಷ್ ಆಗೋಯ್ತು ನನಗಂತೂ. ಬರೀ ಇವ್ರು ಮಾತ್ರ ಅಲ್ದೇನೆ ರಾಧಿಕಾ, ಶರತ್ ಕುಮಾರ್, ಸುನಿಲ್, ಅಜಯ್ ಗೌಸ್, ಜಾನ್ ವಿಜಯ್, ರೆಡಿನ್ ಕಿನ್ಸ್ಲೆ ಇವರೆಲ್ಲ ಆಕ್ಟ್ ಮಾಡಿದ್ದಾರೆ ಈ ಸಿನಿಮಾದಲ್ಲಿ. ಇಂಟ್ರೆಸ್ಟಿಂಗ್ ಆಗಿ ಒಬ್ಬ ವ್ಯಕ್ತಿ ಸೂಸೈಡ್ ಮಾಡ್ಕೊಂಡು ಸತ್ತೋಗ್ಬಿಡ್ತಾನೆ. ಇದೊಂದ್ ಚಾಪ್ಟರ್ ಆದ್ರೆ ಈ ಕಡೆ ಪಾಂಡಿಚೇರಿಯಲ್ಲಿ 2 ಗ್ಯಾಂಗ್ ವಾರ್ಗಳು ದೊಡ್ಡದಾಗಿ ನಡೀತಾ ಇರ್ತದೆ. ಅವ್ರನ್ ಕಂಡ್ರೆ ಇವ್ರಿಗಾಗಲ್ಲ, ಇವ್ರನ್ ಕಂಡ್ರೆ ಅವ್ರಿಗಾಗಲ್ಲ. ಒಂದ್ ಕಡೆ ಸೂಪರ್ ಸುಬ್ಬರಯ್ಯನು, ಇನ್ನೊಂದ್ ಕಡೆ ಅಜಯ್ ಗೌಸ್. ಇವಾಗ ಅಜಯ್ ಗೌಸ್ ರಿವೆಂಜ್ ತಗೋಬೇಕು ಸೂಪರ್ ಮೇಲೆ. ಅವ್ರ ಅಣ್ಣನ್ ತಲೆನ ಇವನು ಕಡ್ದು ಬಿಟ್ಟಿರ್ತಾನೆ. ರಿವೆಂಜ್ ತಗೊಳ್ಳೋ ಗ್ಯಾಪ್ ಅಲ್ಲಿ ಇವಾಗ ರೀನಾ ಎಂಟ್ರಿ ಕೊಡ್ತಾಳೆ ಸಸ್ಪೆನ್ಸ್ ಆಗಿ. ಅದು ಏನಕ್ಕೆ, ಇವ್ರಿಗೂ ಅವ್ರಿಗೂ ಏನ್ ಲಿಂಕ್? ಓಪನಿಂಗ್ ಅಲ್ಲಿ ಯಾವನೋ ಒಬ್ಬ ಸೂಸೈಡ್ ಮಾಡ್ಕೊಂಡು ಸತ್ತೋದ್ನಲ್ಲ, ಯಾರವನು? ಇದನ್ನೆಲ್ಲ ತಿಳ್ಕೊಬೇಕು ಅಂದ್ರೆ ಈ ಸಿನಿಮಾನ ನೀವು ಕಂಪ್ಲೀಟ್ ಆಗಿ ನೋಡ್ಲೇಬೇಕು. ಇದು ಫ್ಯಾಮಿಲಿ ಎಂಟರ್ಟೈನಿಂಗ್ ಸಿನಿಮಾ. ಅದರಲ್ಲೂ ಕೂಡ ಲೇಡೀಸ್ ಈ ಸಿನಿಮಾನ ನೋಡ್ಲೇಬೇಕು. ಎಸ್ಪೆಷಲಿ ಸಿನಿಮಾ ಸ್ಟಾರ್ಟಿಂಗ್ ಇಂದ ಹಿಡಿದು ಎಂಡ್ ವರ್ಗು ಒಂದು ಫ್ಲೋ ಅಲ್ಲಿ ಹೋಗ್ತಾ ಇರ್ತದೆ. ಏನೋ ನಾರ್ಮಲ್ ಆಗಿರೋ ಸಿನಿಮಾ ಎಲ್ಲಾ ತರ ರೆಗ್ಯುಲರ್ ಆಗಿ ಇದು ಹೋಗ್ತಾ ಇದೆ ಅನ್ಕೊಂಡ್ರೆ ಕೊನೆ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಟ್ವಿಸ್ಟ್ ಇದೆಯಲ್ಲ, ಅದು ನೋಡ್ಬಿಟ್ಟು ವಾಹ್ ಏನ್ ಈ ತರನು ಟ್ವಿಸ್ಟ್ ಇಟ್ಟಿದ್ದಾರೆ ಅಂತ ಲೈಟ್ ಆಗಿ ಗಾಸ್ ಆಯ್ತು. ಇಲ್ಲಿ ಕೀರ್ತಿ ಸುರೇಶ್ ಅವರ ಆಕ್ಟಿಂಗ್ ಬಗ್ಗೆ ಮಾತಾಡಂಗಿಲ್ಲ. ಅವ್ರು ಮಾತ್ರ ಫ್ಯಾಮಿಲಿಗೂ ಸೈ, ಡ್ಯಾನ್ಸ್ ಗೂ ಸೈ, ರೊಮ್ಯಾನ್ಸ್ ಗೂ ಸೈ, ಫೈಟ್ ಗೂ ಸೈ, ಇವುಗಳ ಮಧ್ಯೆ ದೊಡ್ಡದೊಂದು ಫ್ಲಾಶ್ ಬ್ಯಾಕ್ ಗೂ ಸೈ, ಎಲ್ಲದಕ್ಕೂ ಸೈ. ಇವರು ಮೇನ್ ಆಗಿ ಇಲ್ಲಿ ರಾಧಿಕಾ ಶರತ್ ಕುಮಾರ್ ಅವರು ಫ್ಯಾಮಿಲಿ ಮೇನ್ ಪಿಲ್ಲರ್ ಆಗಿ ಮದರ್ ಆಗಿ ಆಕ್ಟ್ ಮಾಡಿದ್ದಾರೆ ಕೀರ್ತಿ ಸುರೇಶ್ ಅವ್ರಿಗೆ. ನ್ಯಾಚುರಲ್ ಆಗಿ ಮನೇಲಿ ಇದ್ದಾಗ ಅಮ್ಮಂದಿರ ಯಾವ ರೀತಿ ಎಲ್ಲ ಥಿಂಕ್ ಮಾಡ್ತಾರೆ, ಸೇಮ್ ಎಕ್ಸಾಕ್ಟ್ ಆಗಿ ಇವರು ಕೂಡ ಅದೇ ರೀತಿ ಥಿಂಕ್ ಮಾಡ್ಕೊಂಡು ಆಕ್ಟ್ ಮಾಡಿದ್ದಾರೆ ಈ ಸಿನಿಮಾದೊಳಗಡೆ. ಗೋಲ್ಡ್ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅನ್ನೋ ತರ ಮನೆಗ್ ಬಂದಾಗ ಯಾವ ರೀತಿ ಅಬೇಸ್ ಮಾಡ್ಬೇಕು, ಏನೋ ಸೀರಿಯಸ್ ಆಗಿ ಪ್ಲಾನಿಂಗ್ ಮಾಡ್ತಾರ ಅಂತ ಟೈಮ್ ಅಲ್ಲಿ ಮಧ್ಯದಲ್ಲಿ ಯಾವ ರೀತಿ ಡಿಸ್ಟರ್ಬ್ ಮಾಡ್ಬೇಕು, ಇದನ್ನೆಲ್ಲ ನೀಟಾಗಿ ಹ್ಯಾಂಡಲ್ ಮಾಡಿದ್ದಾರೆ ರಾಧಿಕಾ ಮೇಡಮ್ ಅವರು. ಮೇನ್ ಆಗಿ ಇಲ್ಲಿ ಗ್ಯಾಂಗ್ ವಾರ್ ಅಂತ ಬಂದಾಗ ಸುನಿಲ್ ಹಾಗೇನೆ ಅಜಯ್ ಇವರಿಬ್ರು ಮೇನ್ ಪಿಲ್ಲರ್ ಆಗಿರ್ತಾರೆ ಈ ಸ್ಟೋರಿ ಒಳಗಡೆ. ಇನ್ನ ಸುನಿಲ್ ಅವರು ಫಸ್ಟ್ ಹೀರೋ ಆಗಿ ಎಂಟ್ರಿ ಕೊಟ್ರು, ಆಮೇಲೆ ಬರ್ತಾ ಬರ್ತಾ ಕಾಮಿಡಿಯನ್ ಆಗ್ಬಿಟ್ರು, ಈಗ ಸೀರಿಯಸ್ ಆಗಿರುವಂತ ವಿಲ್ಲನ್ ಆಗಿ ಟರ್ನ್ ಅಪ್ ಆಗ್ಬಿಟ್ಟಾರೆ ಈ ಸಿನಿಮಾದಲ್ಲೂ ಕೂಡ. ಇನ್ನ ಅಜಯ್ ಗೌಸ್ ಅವ್ರ ಬಗ್ಗೆ ಮಾತಾಡಂಗಿಲ್ಲ. ಕಾಮಿಡಿ ಟೈಪ್ ಅಲ್ಲಿ ಇರುವಂತ ಒಬ್ಬ ವಿಲ್ಲನ್ ಯಾವ ರೀತಿ ತಿಕ್ಲಿಡಿಸ್ತಾ ಹೋಗ್ತಾ ಇರ್ತಾರೆ ಅಂದ್ರೆ ಅವ್ರಿಗೆ ಟೆನ್ಷನ್ ತಡ್ಕೊಳಕಾಗದೆ ನಮ್ಗೊಂದ್ ಸ್ವಲ್ಪ ಇರ್ಲಿ ತಗೋ ಅಂತ ಕೊಡ್ತಾರೆ ಸ್ಕ್ರೀನ್ ಪ್ಲೇ ಒಳಗಡೆ. ಇನ್ನ ರೆಡಿನ್ ಕಿಂಗ್ಸ್ಲೆ ಅಷ್ಟೊಂದು ಚೆನ್ನಾಗಿರ್ಲಿಲ್ಲ ಇವ್ರ ಕಾಮಿಡಿ, ಇರಿಟೇಟಿಂಗ್ ಮಾಡ್ತಿತ್ತು ಇವ್ರ ಕಾಮಿಡಿ. ಫಸ್ಟ್ ಹಾಫ್ ಗೆ ಪ್ಲಾನ್ ಎಲ್ಲ ಎಕ್ಸಿಕ್ಯೂಟ್ ಆದ್ಮೇಲೆ ಸೆಕೆಂಡ್ ಹಾಫ್ ಅಲ್ಲಿ ಯಾವ ರೀತಿ ಕ್ಯಾರಿ ಮಾಡ್ಕೊಂಡು ಹೋಗ್ತಾರೆ ಅನ್ನೋದಕ್ಕೋಸ್ಕರ ನಾನು ತುಂಬಾನೇ ಎಕ್ಸೈಟ್ ಆಗಿ ಕಾಯ್ಕೊಂಡು ಕೂತಿದ್ದೆ. ಅದೇ ಕೊನೆ ಕ್ಲೈಮ್ಯಾಕ್ಸ್ ಎಲ್ಲ ಮುಗಿದ್ಮೇಲೆ ಟ್ವಿಸ್ಟ್, ವಿಚಿತ್ರವಾಗಿರುವಂತ ಟ್ವಿಸ್ಟ್, ಅದು ಬಂದ ತಕ್ಷಣನೇ ನಾವು ಥಿಂಕ್ ಮಾಡ್ತಾ ಇರ್ತೀವಿ ಯಾವ್ದಕ್ಕೋಸ್ಕರ ಇವಳು ಈ ರೀತಿ ಟರ್ನ್ ಅಪ್ ಆಗಿರ್ಬೋದು ಅಂತ ಥಿಂಕ್ ಮಾಡ್ತಾ ಇರ್ತೀವಿ. ಬಟ್ ಐಡೆಂಟಿಫೈ ಮಾಡೋದಕ್ಕೆ ಆಗದೇ ಇಲ್ಲ, ಆ ಲೆವೆಲ್ ಅಲ್ಲಿ ಇತ್ತು ಟ್ವಿಸ್ಟ್. ಒಟ್ನಲ್ಲಿ ಹೇಳ್ಬೇಕಂದ್ರೆ ಇದೊಂದು ಫ್ಯಾಮಿಲಿ ಎಂಟರ್ಟೈನಿಂಗ್ ಆಕ್ಷನ್ ಕಾಮಿಡಿ ಕ್ರೈಮ್ ರಿವೆಂಜ್ ಮೂವಿ. ಕೀರ್ತಿ ಸುರೇಶ್ ಅವ್ರನ್ನ ಈ ರೀತಿ ಒಂದು ಲುಕ್ ಅಲ್ಲಿ ನೋಡಿ ನನ್ಗಂತೂ ಇಂಟ್ರೆಸ್ಟಿಂಗ್ ಆಗಿ ಲವ್ ಆಗ್ಬಿಡ್ತು ಅವ್ರ ಮೇಲೆ. ಇನ್ನ ಈ ವಾರದಲ್ಲಿ ಯಾವ್ದಾದ್ರು ಒಂದು ಫ್ಯಾಮಿಲಿ ಜೊತೆ ಟೈಮ್ ಪಾಸ್ ಮಾಡೋದಕ್ಕೆ ಒಂದು ಒಳ್ಳೆ ಸಿನಿಮಾ ಬೇಕು ಅಂದ್ರೆ ಈ ಸಿನಿಮಾನ ಟ್ರೈ ಮಾಡಿ, ಎಂಜಾಯ್ಮೆಂಟ್ ಮಾತ್ರ ಗ್ಯಾರಂಟಿ. ಸಿಗ್ತೇನೆ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಕಾಯ್ತಾರೆ. ಕೀಪ್ ವಾಚಿಂಗ್. ಬಾಯ್ ಬಾಯ್. ಎಲ್ಲ ಚೀಪ್